ಮಾಡೋಣ. ದುರ್ಗಾ ಮಾತಾ ಕಿ ಜೈ, ದುರ್ಗಾ ಮಾತಾ ಕಿ ಜೈ. ಲಕ್ಷ್ಮೀ ಚರಮಣ ಲಕ್ಷ್ಮೀ ಚರಮಣ ಶ್ರೀ ಹಾಲಸಿದ್ದೇಶ್ವರ ಮಹಾರಾಜ್ ಕಿ ಜೈ, ಶ್ರೀ ಬಸವೇಶ್ವರ ಮಹಾರಾಜ್ ಕಿ ಜೈ, ಶ್ರೀ ರಮೇಶ್ ಅಣ್ಣ ಕತ್ತವರಿಗೆ ಶ್ರೀ ರಮೇಶ್ ಅಣ್ಣ ಕತ್ತವರಿಗೆ ಈ ಘಟನೆ ಆಗಮಿಸಿದಂತ ಕಾಪಾಡಿ ಕೈಯಾದ ಯುವ ನಾಯಕರಂತ ಆರ್ಥಿಕ ಉದ್ಯೋಗದಿಂದ ಸ್ವಾಗತ ಸುಸ್ವಾಗತ. ದಯಮಾಡಿ ದೇವಸ್ಥಾನದ ಹೊರಭಾಗದಲ್ಲಿದ್ದಂತ ಎಲ್ಲ ಯುವಕ ಮಿತ್ರರು ದೇವಸ್ಥಾನದ ಒಳಭಾಗದಲ್ಲಿ ಬರಬೇಕೆಂದು ತಮ್ಮಲ್ಲಿ ವಿನಂತಿ. ಈಗಾಗಲೇ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ರಮೇಶ್ ಅಣ್ಣ ಕತ್ತಿ ಅವರು ಹುಲ್ಲೋಳಿ ಗ್ರಾಮದ ಬಸವೇಶ್ವರ ದೇವಸ್ಥಾನಕ್ಕೆ ಆಗಮಿಸಿದ್ದು ಕಾರಣ ಹೊರಭಾಗದಲ್ಲಿ ಇದ್ದಂತಹ ಎಲ್ಲ ಯುವಕ ಮಿತ್ರರು ಹಿರಿಯರು ಗ್ರಾಮದ ಹಿರಿಯರು ದೇವಸ್ಥಾನದ ಒಳಭಾಗದಲ್ಲಿ ಬರಬೇಕೆಂದು ತಮ್ಮಲ್ಲಿ ವಿನಂತಿ. ದಯಮಾಡಿ ಹೊರಗೆ ನಿಂತ ಎಲ್ಲ ಹಿರಿಯರು ದೇವಸ್ಥಾನದ ಒಳಭಾಗದಲ್ಲಿ ಬರಬೇಕೆಂದು ತಮ್ಮಲ್ಲಿ ವಿನಂತಿ. ನಿರ್ಬಂಧ ಎಲ್ಲ ಯುವಕರು ಕುರ್ಚಿ ಖಾಲಿ ಕುರ್ಚಿ ಇರ್ತೇವೆ ಬಂದು ಕುತ್ಕೊಳ್ಬೇಕಾಗಿ ಬರುತ್ತೆ. ಎಲ್ಲರೂ ಕುರ್ಚಿ ಮೇಲೆ ಹಲೋ ಇಲ್ಲಿ ಕುರ್ಚಿಗಳೆಲ್ಲ ಫಲಾಯಿಸಿ ಹೇಳಿದ್ರೆ ಒಳ ಬರ್ರಿ ನೆತ್ತಾರೆಲ್ಲ ಒಳ ಬರ್ರಿ ಹೊರಗೆ ಶಾಲೆ ಆವರಣ ಎಲ್ಲ ಒಳ ಬರ್ರಿ. ಜಗಜ್ಯೋತಿ ಬಸವೇಶ್ವರನ ಪಾದಗಳಲ್ಲಿ ಪಡಬಿಟ್ಟು ಗ್ರಾಮ ದೇವತೆಗಳಲ್ಲಿ ಪಡಬಿಟ್ಟು ನಾಳೆ 28 ತಾರೀಕು ಇರತಕ್ಕಂತ ಒಂದು ವಿದ್ಯುತ್ ಸಹಕಾರಿ ಸಂಘದ ಪ್ರಚಾರಾರ್ಥವಾಗಿ ನಮ್ಮ ಗ್ರಾಮಕ್ಕೆ ಆಗಮಿಸಿದಂತ ನಮ್ಮ ನಾಯಕರು ಹಾಗೂ ಮಾರ್ಗದರ್ಶಕರು ಆದಂತಹ ಶ್ರೀ ರಮೇಶ್ ಅಣ್ಣ ವಿಷ್ಣು ಕತ್ತಿ ಅವರನ್ನ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿಕೊಳ್ಳುತ್ತೇನೆ. ಗ್ರಾಮದ
ಹಿರಿಯರು ಮಾತಾಡ್ತಾನೆ ಮಾಡಬೇಕಾಗಿ ವಿನಂತಿ. ಆಯ್ತು ಏನ್ರಿ ಅದೇ ರೀ ಇಲ್ಲಿ ಕುರ್ನಿಗೆ ಬಾ ಅಂದ್ರೆ ಮತ್ತೆ ನೀವೇನು ಬರವಾಗಿಲ್ಲ. ಆಯ್ತು 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 ಫೋನ್ದಾಗಿಲ್ರಿ ನೀವು ಇಲ್ಲಿ ಬಂದು ಭೇಟಿ ಅವ್ರಾದ್ರೆ ಭೇಟಿ ಆಗ್ರಿ, ಇಲ್ಲಾಂದ್ರೆ ಆಯ್ತಾಯ್ತು ಆಯ್ತಾಯ್ತು. ರಮೇಶಣ್ಣ ಕತ್ತಿಯವರಿಗೆ, ರಮೇಶಣ್ಣ ಕತ್ತಿಯವರಿಗೆ, ನಿಖಿಲಣ್ಣ ಕತ್ತಿಯವರಿಗೆ, ಪೃಥ್ವಿಯಣ್ಣ ಕತ್ತಿಯವರಿಗೆ, ರವಿ ಪಾಟೀಲರಿಗೆ, ಅಭಿಮಾನಿ ಪಕ್ಷಕ್ಕೆ ಸಾಹೇಬ್ ಕೊಂಡ್ರಿ ಈ ಒಂದು ಕಾರ್ಯಕ್ರಮದ ಕುರಿತು ಒಂದೆರಡು ಪ್ರಾಸ್ತಾವಿಕ ನುಡಿಗಳನ್ನು ಹೇಳ್ಕೊಂಡು ದೇಸಾಯಿ ಅವರಿಗೆ ಕೇಳಿಕೊಳ್ತೀನಿ. ಪ್ರಥಮವಾಗಿ ಗ್ರಾಮದ ಆರಾಧ್ಯ ದೇವರಾದ ಶ್ರೀ ಹಾಲ ಸಿದ್ದೇಶ್ವರನ ಪಾದಕ್ಕೆ, ಜೀನೇಶ್ವರ ಪಾದಕ್ಕೆ, ಜಗಜ್ಯೋತಿ ಬಸವೇಶ್ವರ ಪಾದಕ್ಕೆ ಅನಂತ ಅನಂತ ಕೋಟಿ ನಮಸ್ಕಾರಗಳನ್ನು ಸಮಸ್ತ ಗ್ರಾಮದ ಹಿರಿಯರ ಪರವಾಗಿ, ಯುವಕ ಮಿತ್ರರ ಪರವಾಗಿ, ಗ್ರಾಮದ ತಾಯಂದಿರ ಪರವಾಗಿ, ವೇದಿಕೆಯ ಮೇಲೆ ಆಸೀನರಾದಂತಹ ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕ ರಮೇಶನ ಕತ್ತಿಯವರ ಪರವಾಗಿ, ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರ ಪರವಾಗಿ ಎಲ್ಲ ಗ್ರಾಮದ ಸಕಲ ದೇವರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ಇವತ್ತಿನ ದಿನ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಒಂದು ಚುನಾವಣೆಯ ನಿಮಿತ್ತವಾಗಿ ನಮ್ಮ ಗ್ರಾಮಕ್ಕೆ ಚುನಾವಣೆಯ ಪ್ರಚಾರಕ್ಕಾಗಿ ಆಗಮಿಸಿದಂತಹ ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕರಾದ ರಮೇಶನ ಕತ್ತಿ ಅವರಿಗೆ ಗ್ರಾಮದ ಹಿರಿಯರ ಪರವಾಗಿ, ಯುವಕ ಮಿತ್ರರ ಪರವಾಗಿ, ತಾಯಂದಿರ ಪರವಾಗಿ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರಿಗೆ ತಮ್ಮೆಲ್ಲರ ಪರವಾಗಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ರಮೇಶಣ್ಣ ಕತ್ತೆಯವರು ಹಾಗೂ ದಿವಂಗತ ಉಮೇಶಣ್ಣ ಕತ್ತೆಯವರು, ಅದೇ ರೀತಿಯಾಗಿ ನಮ್ಮ ಈ ಭಾಗದ ಹಿರಿಯರಾದಂತಹ ಎ ಬಿ ಪಾಟೀಲರು ಸಾಕಷ್ಟು ಈ ಒಂದು ಹುಕ್ಕೇರಿ ತಾಲೂಕಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿರ್ತಾರೆ. ಅದೇ ರೀತಿಯಾಗಿ ನಮ್ಮ ಗ್ರಾಮಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿರ್ತಾರೆ. ನಮ್ಮ ಗ್ರಾಮಕ್ಕೆ ಸುವರ್ಣ ಗ್ರಾಮದಲ್ಲಿ ಹಾಕುವ ಅಡಿಯಲ್ಲಿ, ಅದೇ ರೀತಿಯಾಗಿ ಗ್ರಾಮಕ್ಕೆ ಬೇಕಾದಂತ ರೈತರಿಗೆ ರಸ್ತೆಗಳನ್ನು ಮಾಡುವುದರ ಮುಖಾಂತರ, ಅದೇ ರೀತಿಯಾಗಿ ನಮ್ಮ ಬಸವೇಶ್ವರ ದೇವಸ್ಥಾನಕ್ಕೆ 10 ಲಕ್ಷ ಅನುದಾನ ನೀಡುವುದಕ್ಕೋಸ್ಕರ, ಅದೇ ರೀತಿಯಾಗಿ ಜೈನ್ ಬಸ್ತಿಗೆ ಅಲ್ಲಿಯೂ ಸಹಿತ ಸಾಕಷ್ಟು ಅನುದಾನ ನೀಡುವುದಕ್ಕೋಸ್ಕರ, ಅದೇ ರೀತಿಯಾಗಿ ಯಥಾ ಸಿದ್ದೇಶ್ವರ ದೇವಸ್ಥಾನಕ್ಕೆ ಅವರ ಒಂದು ಅನುದಾನವನ್ನು ನೀಡಿ ಅಲ್ಲಿಯೂ ಸಹಕರಿಸುವುದು ಅಂತ ಅನುದಾನವನ್ನು ನೀಡುತ್ತಾರೆ. ಅದೇ ರೀತಿಯಾಗಿ ನಮ್ಮ ಗ್ರಾಮಕ್ಕೆ ನೀರು ಕುಡಿಯುವ ತೊಂದರೆ ಇದ್ದಾಗ, ಬೇಸಿಗೆಯಲ್ಲಿ ನೀರು ಕಡಿಮೆ ಇದ್ದಾಗ ಇಮಿಡಿಯೇಟ್ಲಿ ಬೋರಿಗೆ ಒಂದು ಫೋನ್ ಮಾಡಿ ನಮಗೆ ನೀರು ಸಾಕಷ್ಟು ಕಡಿಮೆ ಬಿದ್ದಾಗ, ಯಾವ ಅನುದಾನ ಇಲ್ಲ, ಯಾವ ಸರ್ಕಾರದ ಅನುದಾನ ಇಲ್ಲ, ನಮಗ ಬೋರ ನಮ್ಮ ಕುಡಿಯುವ ನೀರಿನ ಗ್ರಾಮದ ಕುಡಿಯುವ ನೀರಿನ ಬಾವಿ ಅಂತೇಳಿ ಅರ್ಜೆಂಟ್ ಬೋರ್ ಹಾಕಿ 24 ತಾಸಿನೊಳಗ ಗ್ರಾಮಕ್ಕೆ ನೀರು ತಂದು ಕೊಡುವಂತ ವ್ಯವಸ್ಥೆ ಆಗಲಿ, ಮತ್ತು JGM ಅವರ ಈ ಕೆಲಸವನ್ನು ಮಾಡುವಂತ ಸಂದರ್ಭದಲ್ಲಿ ಅವರಿಗೂ ಸಹಿತ ಬಲವಾದ ತಾಕೀತು ಮಾಡಿ ಸರಿಯಾದ ಕಾಮಗಾರಿ ಆಗಲಿ ಅನ್ನುವಂತ ಮಾತನ್ನು ಹೇಳಿದರು. ಅದೇ ರೀತಿಯಾಗಿ ನಮ್ಮ ಗ್ರಾಮಕ್ಕೆ ಸರ್ಕಾರಿ ಹಾಸ್ಪಿಟಲ್ ಅನ್ನು ಮಂಜೂರು ಮಾಡುವಂತ ವ್ಯವಸ್ಥೆ ಆಗಲಿ, ಸಮುದಾಯ ಭವನವನ್ನು ಮಂಜೂರು ಮಾಡುವಂತ ವ್ಯವಸ್ಥೆ ಆಗಲಿ, ಗ್ರಾಮಕ್ಕೆ ಬೇಕಾದಂತಹ ಗ್ರಾಮ ಪಂಚಾಯಿತಿಯಿಂದ ಸುಡಗಾಡದವರೆಗೆ ಹೋಗುವಂತ ರಸ್ತೆಯನ್ನು, ಅತ್ಯುತ್ತಮವಾದಂತ ರಸ್ತೆಯನ್ನು ನಮ್ಮ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಗ್ರಾಮದ ರೈತರಿಗೆ ಈ ಒಂದು PKPS ಸೊಸೈಟಿಯಲ್ಲಿ ಸಾಲವನ್ನು ಹೆಚ್ಚುವರಿ ಮಂಜೂರು ಮಾಡಿಕೊಟ್ಟು ಮನ್ನಾ ರೀತಿಯಲ್ಲಿ ಆ ಎಲ್ಲ ರೈತರಿಗೆ ಸೌಲಭ್ಯ ಒದಗುವಂತ ವ್ಯವಸ್ಥೆಯನ್ನು ನಮ್ಮ ರಮೇಶಣ್ಣ ಕತ್ತಿ ಅವರು ಮಾಡಿಕೊಟ್ಟಿದ್ದಾರೆ. ಇಂಥವೆಲ್ಲ ಹೇಳ್ಬೇಕಾದ್ರೆ ಬಹಳ ಹೆಮ್ಮೆ ಅನ್ಸದ. ಅವ್ರು ಮಾಡಿದಂತ ಕೊಡುಗೆಗಳು ಬಹಳಷ್ಟು ಅದಾವ. ಅದೆಲ್ಲ ನಮ್ಮ ಗ್ರಾಮದ ಎಲ್ಲ ಹಿರಿಯರಿಗೆ, ಯುವಕರಿಗೆ ಗೊತ್ತಿದ್ದಂತ ಮಾತೈತಿ. ಇದೇ ರೀತಿಯಾಗಿ ನಮ್ಮ ಗ್ರಾಮದ ಹಿರಿಯರು, ಯುವಕರು ಯಾವತ್ತು ರಮೇಶ್ ಅಣ್ಣ ಅವರು ಅಂತೇಳಿ ಭಾಗ ಹೇಳಿದಾಗ ಅತಿ ಒಂದು ಪ್ರೀತಿಯಿಂದ ಮಾತನಾಡಿಸಿ ಎದಕ್ಕೆ ಬಂದಿರಿ ಮತ್ತು ಫೋನ್ ಹಚ್ಚಿದಾಗ ರಾತ್ರಿ 12 ಆದ್ರೂ ಯಾಕೆ ಹಚ್ಚಿರಪ್ಪ, ಏನ್ ಕೆಲಸ ಇತ್ತು ಅಂತ ಕೇಳುವಂತ ನಿಮ್ಮೆಲ್ಲ ನೆಚ್ಚಿನ ನಾಯಕರು ಯಾರಾದ್ರೂ ಈ ಭಾಗದಲ್ಲಿ ಇದ್ರ ಅದು ನಮ್ಮ ರಮೇಶ್ ಅಣ್ಣ ಕತ್ತಿ ಅವರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಹಳ ಹೆಮ್ಮೆ ಅನ್ಸದ. ಅದೇ ರೀತಿಯಾಗಿ ಈ ಒಂದು TCಗಳಿಗೆ ಲೋಡ್ ಬಿದ್ದಂತ ಸಂದರ್ಭದಲ್ಲಿ ನಮ್ಮೆಲ್ಲ ರೈತರಿಗೆ ಒಂದು ವಿನಂತಿ ಮಾಡ್ಕೊಂಡ, ಈ ಹುಕ್ ಹಾಕಿ ಹೊಡೆಯುವಂತ ವ್ಯವಸ್ಥೆನ ಬಂದ್ ಮಾಡ್ರಿ, ರಿಜಿಸ್ಟ್ರೇಷನ್ ಮಾಡ್ರಿ, ನಿಮ್ಗೆ ಎಷ್ಟು ಬೇಕಷ್ಟು TCಗಳನ್ನ ಮಂಜೂರು ಮಾಡಿಕೊಡುವಂತ ತಾಕತ್ ನನ್ನ ತಲೆ ಐತೆ ಅಂದ.
ಯಾರು ರೈತರು ಹೋಗಿದಾರಲ್ಲ ಆ ಸಂದರ್ಭದಲ್ಲಿ 24 ತಾಸಿನಾಗ ನಮ್ಗೆ ಟಿಸಿ ಮಂಜೂರು ಮಾಡಿಕೊಟ್ಟು ನಮ್ಮ ರೈತರ ಒಂದು ಕಷ್ಟವನ್ನ ನಿವಾರಣೆ ಮಾಡಿದಾರ. ಇಂಥ ಸಾಕಷ್ಟು ಅಭಿವೃದ್ಧಿಗಳನ್ನ ನಮ್ಮ ಈ ಭಾಗಕ್ಕ ಮತ್ತು ಈ ತಾಲೂಕಿಗೆ ನಮ್ಮ ಗ್ರಾಮಕ್ಕೆ ಮಾಡಿಕೊಟ್ಟಿದ್ದಾರೆ. ಮತ್ತು ಶಾಲೆಗಳಿಗೆ ಬೇಕಾದಂತ ಅನುದಾನ ಮಾಡಿಕೊಟ್ಟಿದ್ದಾರೆ. ಮಕ್ಕಳಿಗೆ ಬೇಕಾದಂತ ಅನುದಾನವನ್ನು ಅವ್ರು ನೀಡಿದರು. ಇನ್ನೂ ನಮ್ಮ ಗ್ರಾಮದ ಹಿರಿಯರ ಯುವಕರು ಹೋಗಿ ಯಾವಾಗ ಸರ್ವಜ್ಞಾಗ ಹೋಗಿ ಕೇಳಿದ್ರು ಅಂತ ಒಂದು ಏನ ತಮ್ಮ ಕಷ್ಟಗಳಿದ್ರು ರಾತ್ರಿ ಮಲ್ಕೊಂಡ್ರೂ ಎದ್ದು ಫೋನ್ ಹಿಡಿಯುವಂತ ವ್ಯವಸ್ಥೆ, ನಮ್ಮ ಕಷ್ಟಗಳನ್ನು ಬಗೆಹರಿಸುವಂತ ತಾಕತ್ತು ಯಾರಿಗಾದ್ರೂ ಅದು ನಮ್ಮ ನೆಚ್ಚಿನ ನಾಯಕರಾದಂತ ರಮೇಶ್ ಅಣ್ಣ ಕತ್ತಿ ಅವ್ರಿಗಾಗ್ಲಿ, ಇ.ಬಿ. ಪಾಟೀಲ್ಗಾಗ್ಲಿ, ನಿಖಿಲ್ ಅಣ್ಣ ಕತ್ತಿ ಅವ್ರಿಗಾಗ್ಲಿ, ಮತ್ತ ನಮ್ಮ ಉಮೇಶ್ ಅಣ್ಣ ಕತ್ತಿ ಅವರು ಮಾಡ್ಕೊತ ಬಂದಾರ ಅನ್ನುವಂತ ಮಾತನ್ನ ಈ ಶುಭ ಸಂದರ್ಭದಲ್ಲಿ ಹೇಳಿ, ಇನ್ನು ಬಹಳ ವೇಳೆ ಆಗಿದೆ. ಹೇಳಬೇಕಾದ್ರೆ ಸಾಕಷ್ಟು ನುಡಿಗಳದಾವು. ಆತರ ಇನ್ನ ಎಲ್ಲಾ ಗ್ರಾಮದ ಹಿರಿಯರಿಗೆ ಗೊತ್ತೈತಿ. ಈ ರೀತಿ ಒಳಗ ಯಾವತ್ತೂ ನಾವು ರಮೇಶ್ ಅಣ್ಣ ಕತ್ತಿ ಅವರ ಬೆನ್ನಿಗೆ ನಿಂತ ಈ ಬರುವಂತ ಚುನಾವಣೆ ಒಳಗ ಅವ್ರನ್ನ ಅತ್ಯಂತ ಪ್ರಚಂಡ ಬಹುಮತದಿಂದ ನಮ್ಮ ಊರಿನ ಲೀಡನ್ನು ಕೊಡುವಂತ ವ್ಯವಸ್ಥೆಯನ್ನು ತಮ್ಮೆಲ್ಲರ ಪರವಾಗಿ ಅಣ್ಣನ ಭರವಸೆ ನೀಡುತ್ತೇನೆ. ನಾವೆಲ್ಲರೂ ಬದ್ಧರಾಗಿ ಪ್ರಾಮಾಣಿಕವಾಗಿ ಆ ಕೆಲಸವನ್ನ ನಾವು ಮಾಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಮಗೆ ಹೇಳಿ ನನ್ನೆರಡು ಮಾತುಗಳನ್ನು ಬಸವೇಶ್ವರ ಪಾದಕ್ಕೆ ಅರ್ಪಿಸಿ ನನ್ನೆರಡು ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದಗಳು. ಈ ಒಂದು ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯ ಪ್ರಚಾರ ಶ್ರೀ ರಮೇಶ್ ಅಣ್ಣ ಕತ್ತಿ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತ ಅವರಿಗೆ ಕೇಳಿಕೊಳ್ತಾರೆ. ಪ್ರಥಮವಾಗಿ ಗ್ರಾಮದ ಆರಾಧ್ಯರಾಗಿರ್ತಕ್ಕಂಥ ಬಸವೇಶ್ವರನ ಪಾದಗಳ ಅನಂತ ಕೋಟಿ ಪ್ರಣಾಮ ಸಲ್ಲಿಸಿ, ರವಿವಾರ ದಿವಸ ಜರುಗುವಂತಹ ವಿದ್ಯುತ್ ಸಹಕಾರಿ ಸಂಸ್ಥೆಯ ಒಂದು ಚುನಾವಣೆ, ಆ ಚುನಾವಣೆ ಪ್ರಚಾರಾರ್ಥವಾಗಿ ಬಂದಂತ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹೆಬ್ಬಾಳ ಸುಪುತ್ರರು ಹಾಗೂ ಆ ಭಾಗದ ನಮ್ಮ ಸ್ವಾಭಿಮಾನಿ ಪೆಣಲ್ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀ ಅಜಿತ್ ಮುನ್ನೋಳಿ ಅವರೇ, ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀ ಸುರೇಶನ ಬೆಲ್ಲದ್ರವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕಳಾಪುರವರೇ, ಈ ಒಂದು ಕಾರ್ಯಕ್ರಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವತ್ತು ಗಣ್ಯ ಮಾಡಿದ್ರೆ ಈ ಕಾರ್ಯಕ್ರಮದ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಯಾವತ್ತು ಗುರು ಹಿರಿಯರೇ, ತಾಯಂದಿರೇ, ಸಹೋದರ ಸ್ನೇಹಿತರೇ, ಯುವಕ ಮಿತ್ರರೇ, ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂಗೆ ರವಿವಾರ ದಿವಸ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಮತದಾನ ಇರ್ತದೆ. ನಿಮ್ಮ ಊರಾಗ ಸಾರ ಒಂದು 4,200 ಮತಗಳದಾವ. ಅವೆಲ್ಲ ಮತಗಳನ್ನ ಇವತ್ತು ದಿವಸ ಎ.ವಿ. ಪಾಟೀಲರು, ನಾವು ಮತ್ತು ತಾಲೂಕಿನ ಎಲ್ಲ ಹಿರಿಯರು ಕೂಡಿ ಮಾಡಿರ್ತಕ್ಕಂಥ ಒಂದು ಸ್ವಾಭಿಮಾನ ಪೆಣಲಕ್ಕೆ ತಾವೆಲ್ಲ ಕೊಡೋದ್ರ ಮುಖಾಂತರ ಅವರ 15 ಜನರನ್ನ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಿ ಕೊಡ್ರಿ ಅಂತ ತಮ್ಮೆಲ್ಲರೂ ಕೈ ಮುಗಿದು ವಿನಂತಿಯನ್ನು ಮಾಡಬೇಕಾಗಿದೆ. ಈಗಾಗಲೇ ಸಾಕಷ್ಟು ಸಮಯಗಳು ಕಳೆದ 40 ವರ್ಷದಿಂದ ಈ ಒಂದು 21 ವರ್ಷದ ಹಿಂದ್ಗಡೆ ಈ ಚುನಾವಣೆ ಜರುಗಿತ್ತು. ಅದರ ನಂತರ ಚುನಾವಣೆ ಆಗಿರ್ಕಿಲ್ಲ. ಆದ್ರೆ ಇವತ್ತು ದಿವಸ ಉಮೇಶನ ತೀರಿ ಹೋದ ನಂತರ ಹುಕ್ಕೇರಿ ತಾಲೂಕು ಒಂದು ಖಾಲಿ ಆಗೈತಿ, ಅದನ್ನು ಕಬ್ಜಾ ತಗೋಬೇಕು ಅನ್ನುವಂಥ ವಿಚಾರದಲ್ಲಿ ಇವತ್ತು ಯಮಕರ್ಮಾಡಿ, ಗೋಕಾಕು ಮತ್ತು ಅರಮಾವಿ ಭಾಗದ ಜನ ಕೈಯಾಡಿಸೋದು ನನ್ನ ಗಮನಕ್ಕೆ ಬಂತು. ಆ ವಿಷಯವನ್ನ ಗಮನಕ್ಕೆ ತಂದಾಗ ಇನ್ನು ಏನ್ ಮಾಡ್ಬೇಕು ಅನ್ನೋದಂಗೆ ತೋರಿಸಿದೆ. ಇವತ್ತು ದಿವಸ ಎ.ವಿ. ಪಾಟೀಲ್ ಗಮನಕ್ಕೆ ತನ್ನಿ. ಎ.ವಿ. ಪಾಟೀಲ್ ಹೇಳಿನಿ, ಆ ಭಾಗದ ಶಾಸಕರಾಗಿ ನೀವು 3 ಸಲ, ಆ ಭಾಗದ ಸಂಕೇಶ್ವರ ಭಾಗದ ಶಾಸಕರಾಗಿ 3 ಸಲ ಆಯ್ಕೆಯಾಗಿದ್ದೀರಿ, ಜೊತೆಗೆ ಒಮ್ಮೆ ಮಂತ್ರಿನೂ ಆಗಿದ್ದೀರಿ. ಜೊತೆಗೆ ಉಮೇಶನ ಕತ್ತಿಯವರು ಈ ಭಾಗದಿಂದ 8 ಸಲ ಶಾಸಕರ ಆಯ್ಕೆ ಆಗೋದ್ರ ಜೊತೆಗೆ 4 ಸಲ ಮಂತ್ರಿಗಳಾಗಿದ್ದಾರೆ. ಈ ಒಂದು ಹುಕ್ಕೇರಿ ತಾಲೂಕಿನ ಜನರ ಒಂದು ಉಪಕಾರ ಎರಡೂ ಮಣಿತನದಾಗೈತಿ. ಆದರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಬಹುಶಃ ಬರುವಂತಹ ದಿನಮಾನಗಳಲ್ಲಿ ಯಮಕನಮಡಿ, ಗೋಕಾಕ್ ಮತ್ತು ಅರಬಾವಿ ಜನ ಈ ನಮ್ಮ ತಾಲೂಕನ್ನ ಎಂಟ್ರಿ ಹೊಡೆಯುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಅದನ್ನ ಸರಿಯಾಗಿ ಅವ್ರೊಳಗೆ ಬರಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಮಾತನ್ನು ಹೇಳಿದಾಗ ಅವರು ಸಹಿತ ಹೂ ಅಂದು ಇವತ್ತು ಈ ಚುನಾವಣೆ ಸಂದರ್ಭದಲ್ಲಿ ನಾವು ಇವತ್ತು ಸ್ವಾಭಿಮಾನ ಪೆಣಲನ್ನ ಮಾಡೋದ್ರ ಮುಖಾಂತರ ಒಂದು ವೇಳೆ ಅವ್ರೇನಾದ್ರೂ ಎಂಟ್ರಿ ಹೊಡೆದ್ರೆ ನಮ್ಮ ತಾಲೂಕಿನ ಜನರನ್ನ, ನಮ್ಮ ತಾಲೂಕಿನ ಜನರನ್ನ, ನಮ್ಮ ಮುಂದಿನ ಪೀಳಿಗೆಯನ್ನ ಘಟಕರ ಕೈಯಾಗ ಕೊಟ್ಟು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅನ್ನೋ ಸಲುವಾಗಿ ಒಂದಾಗಿದ್ದೀವಿ. ಒಂದಾಗೋದ್ರ ಮುಖಾಂತರ ಇವತ್ತು ಅವರು ಕಾಂಗ್ರೆಸ್ ಆಗಿರ್ಬೋದು, ನಾವು ಬಿಜೆಪಿ ಆಗಿರ್ಬೋದು, ಆದ್ರೆ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ದಿವಸ ಇಬ್ರು ಕೂಡಿ ತಾಲೂಕಿನ ಹಾಗೂ ಹೋಗುಗಳನ್ನ ನೋಡ್ಕೊಂತ ರೈತರ ಸೇವೆಯನ್ನು ಮಾಡುವಂತ ಕೆಲಸ ಕಾರ್ಯವನ್ನು ಮಾಡ್ತಾ ನಿಟ್ಟಿನಲ್ಲಿ ಇವತ್ತು ದಿವಸ ಎ.ವಿ. ಪಾಟೀಲರು ನಾವು ಒಂದಾಗಿದ್ದೀವಿ. ಉದ್ದೇಶವಾಗಿ ಹೇಳ್ಬೇಕಂತಂದ್ರೆ
AB ಪಾಟೀಲ್ರು ನಾವು ಇಬ್ರು ಒಂದಾಗ ನಮಗೆ ಹೊಲ ಮನಿ ನ್ಯಾಯ ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಏನೂ ಇದ್ರಿಕಿಲ್ಲ. ಒಂದೇ ಒಂದು ನಮ್ಮ ಉದ್ದೇಶ ತಾಲೂಕಾ ಸುರಕ್ಷಿತವಾಗಿರ್ಬೇಕು, ತಾಲೂಕಾ ಸುಸಂಸ್ಕೃತ ಜನರ ಕೈಯಲ್ಲಿರ್ಬೇಕು, ತಾಲೂಕಿನಲ್ಲಿ ದಬ್ಬಾಳಿಕೆ ರಾಜಕಾರಣ ಇರಬಾರ್ದು, ತಾಲೂಕಿನಲ್ಲಿ ಶಾಂತ ವಾತಾವರಣ ಇರಬೇಕು, ತಾಲೂಕಿನಲ್ಲಿ ಜೈನ್ ಸಮಾಜದ ವಾಕ್ಯವಾಗಿರ್ತಕ್ಕಂಥ ಜಿಯೋ ಅವ್ರ ಜೀನೆದೋ ಅನ್ನುವಂತ ಲೆಕ್ಕನಲ್ಲಿ ಬದುಕ್ರಿ ಬದುಕ ಕೂಡ್ರಿ ಅನ್ನುವಂತ ಒಂದು ನಿಷ್ಠೆಯನ್ನು ಹೊಂದಿರತಕ್ಕಂಥ ಜನ ಇರಬೇಕು ಅನ್ನುವಂತ ಭಾವನೆಯನ್ನು ಇಟ್ಟುಕೊಂಡು ಇವತ್ತು ದಿವಸ AB ಪಾಟೀಲ್ರು ನಾವು ಕೂಡೋದ್ರ ಮುಖಾಂತರ ನಮ್ಮ ತಾಲೂಕಿನ ಜನ ಇನ್ನೊಂದು ತಾಲೂಕಿನ ಜನರ ಮನೆಗೆ ಹೋಗಬಾರದು ಅನ್ನುವಂತ ಒಂದೇ ಒಂದು ಮುಖ್ಯವನ್ನು ಉದ್ದೇಶ ಇಟ್ಟುಕೊಂಡು ಇವತ್ತು ದಿವಸ AB ಪಾಟೀಲ್ರು ನಾವು ಒಂದಾಗಿದ್ದೀವಿ ಅನ್ನೋ ವಿಷಯ ಪಡ್ತಾ ಇದ್ದೀನಿ. ಆ ಒಂದು ನಿಟ್ಟಿನಲ್ಲಿ ಈ ಇಚ್ಛೆ ಸರಿಯಾಗಬೇಕಾದ್ರೆ ತಮ್ಮ ಊರಾಗಿರ್ತಕ್ಕಂಥ 450 ಮತ 450 ಮತ ಬರುವಂತ ದಿನಮಾನದಲ್ಲಿ ಏನು ರವಿವಾರ ದಿವಸ ಚುನಾವಣೆ ಜರುಗ್ತಾ ಇದೆ. ಆ ಚುನಾವಣೆಯಲ್ಲಿ ಸ್ವಾಭಿಮಾನ ಪಡೆದ 15 ಅಭ್ಯರ್ಥಿಗಳಿಗೆ ಮತದಾನ ಮಾಡುವ ಮುಖಾಂತರ ಅವರನ್ನು ಪ್ರಚಂಡ ಬಹುಮತ ಆಯ್ಕೆ ಮಾಡಿಕೊಡ್ಬೇಕಂತ ಮತ್ತೊಂದು ಕೈ ನಾವು ಒಂದು ಮತದಾರರಿಗೆ 15 ಮತಗಳನ್ನು ಚಲಾವಣೆ ಮಾಡುವ ಹಕ್ಕಿರ್ತದೆ. ನೀವು ಒಳಗೆ ಹೋದ ತಕ್ಷಣ ನಿಮ್ಗೆ 6 ಬ್ಯಾಲೆಟ್ಗಳನ್ನು ಕೊಡ್ತಾರೆ. ಆ 6 ಬ್ಯಾಲೆಟ್ಗಳಲ್ಲಿ ಮೊದಲನೇ ಬ್ಯಾಲೆಟ್ನಾಗ 9 ಜನರಿಗೆ ತಾವು ಮತವನ್ನು ಹಾಕಬೇಕು. ಅವು ಗಂಡು ಮಕ್ಕಳಿಗೆ ತಾವು 9 ಪುರುಷ ಉಮೇದುವಾರಿಗೆ ತಾವು ಮತಗಳನ್ನು ಹಾಕಬೇಕಾಗ್ತದೆ. ಅದ್ರ ಜೊತೆಗೆ 2ನೇ ಬ್ಯಾಲೆಟ್ನಲ್ಲಿ 2 ಮಹಿಳಾ ಅಭ್ಯರ್ಥಿಗಳಿಗೆ ತಾವು ಮತವನ್ನು ಹಾಕಬೇಕಾಗ್ತದೆ. 3ನೇ ಬ್ಯಾಲೆಟ್ನಲ್ಲಿ ಇವತ್ತು SC ಅಭ್ಯರ್ಥಿಗೆ ಮತದಾನವನ್ನು ಹಾಕಬೇಕಾಗ್ತದೆ. 4ನೇ ಬ್ಯಾಲೆಟ್ನಲ್ಲಿ ST ಮತದಾನವನ್ನು ಹಾಕಬೇಕಾಗ್ತದೆ. 5ನೇ ಬ್ಯಾಲೆಟ್ನಲ್ಲಿ ಇವತ್ತು ದಿವಸ OBC ಎಗೆ ತಾವು ಮತದಾನವನ್ನು ಹಾಕಬೇಕಾಗ್ತದೆ. 6ನೇ ಬ್ಯಾಲೆಟ್ನಲ್ಲಿ ಇವತ್ತು ದಿವಸ OBC ಬಿಗೆ ಮತದಾನ ಹಾಕೋದ್ರ ಮುಖಾಂತರ ಒಟ್ಟು 6 ಬ್ಯಾಲೆಟ್ ಪೇಪರ್ನಲ್ಲಿ 15 ಮತದಾನಗಳನ್ನು ತಾವು ಹಾಕಬೇಕಾಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭ ಹೇಳ್ತಾ ಇವತ್ತು ವಿಶೇಷವಾಗಿ ನಾವು ಈ ಚುನಾವಣೆಯಲ್ಲಿ ಇವತ್ತು 450 ಜನ ಇದ್ರೆ ಇವತ್ತು ಅದರೊಳಗೆ ಕಲ್ತವ್ರು ಎಷ್ಟವರು ಕಲಿದವ್ರು ಎಷ್ಟವರು ನನಗೆ ಐಡಿಯಾ ಇರಂಗಿಲ್ಲ. ಅಥವಾ ವಿಶೇಷವಾಗಿ ಎಲ್ಲ ಒಕ್ಕಲ್ತನ ಜನ ಹಿಂದಿನ ದಿನಮಾನಗಳಿಗೆ ಕಲ್ತಿಲ್ಲ. ಅದಕ್ಕೆ ದಯಮಾಡಿ ಎಲ್ಲ ಈ ಊರಿನ ಹುಲ್ಲೊಳ್ಳಿ ಗ್ರಾಮದ ಊರಿನ ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲ ಯುವಕರು ಕೆಲಸ ಮಾಡೋದ್ರ ಮುಖಾಂತರ ಇವತ್ತು ದಿವಸ ಒಬ್ಬರಿಗೆ 15 ಮತದಾರರನ್ನ ಟ್ರೈನ್ ಮಾಡ್ಬೇಕು. ಅವರು ಯಾವ ರೀತಿ ಮತದಾನ ಮಾಡಬೇಕು, ಹೆಂಗ್ ಮಾಡಬೇಕು, ಮೊದಲನೇ ಬ್ಯಾಲೆಟ್ನಾಗ ಹೆಂಗ್ 9 ಮಾಡಬೇಕು, 2ನೇ ಬ್ಯಾಲೆಟ್ನಾಗ ಹೆಂಗ್ 2 ಮಾಡಬೇಕು, 3ನೇ ಬ್ಯಾಲೆಟ್ನಾಗ ಹೆಂಗ್ 1 ಮಾಡಬೇಕು, 4ನೇ ಬ್ಯಾಲೆಟ್ನಾಗ 5ನೇ ಬ್ಯಾಲೆಟ್ 6ನೇ ಬ್ಯಾಲೆಟ್ನಾಗ ಯಾವ ರೀತಿ ಮತದಾನ ಮಾಡಬೇಕು ಅನ್ನುವಂಥ ಮಾಹಿತಿಯನ್ನ ಅವರು ಟ್ರೈನ್ ಮಾಡಿ ಕೊಡೋದ್ರ ಮುಖಾಂತರ ಅವ್ರಿಗೆ ತಾವು ಒಂದು ಮಾರ್ಗದರ್ಶನ, ಹುಡುಗರು ರೈತರಿಗೆ ಮಾರ್ಗದರ್ಶನ ಮಾಡುವಂತ ಒಂದು ಕೆಲಸ ಕಾರ್ಯವನ್ನು ಮಾಡಬೇಕು. ಅದರ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಆ ಮತದಾನ ಮಾಡಬೇಕಾದ್ರೆ ಈ ಮಾರ್ಗದರ್ಶನ ಜೊತೆಗೆ ಅವರು ಬರುವಾಗ ಐಡಿ ಕಾರ್ಡ್ ಅನ್ನ ಅಥವಾ ಆಧಾರ್ ಕಾರ್ಡ್ ಅನ್ನ ಎರಡರೊಳಗೆ ಒಂದನಿಗೆ ನೀವು ತರಲೇಬೇಕು. ID ಕಾರ್ಡು, ಆಧಾರ್ ಕಾರ್ಡು ಜೊತೆಗೆ ಈಗಾಗಲೇ ನಿಮಗೆ ಸ್ಲಿಪ್ ಬಂದಿರಬೇಕು, ಬೂತ್ ಸ್ಲಿಪ್ ಬಂದಿರಬೇಕು. ಆ ಬೂತ್ ಸ್ಲಿಪ್ ಅನ್ನು ಸಹಿತ ತಾವು ತರಬೇಕು. ಅದ್ರ ಜೊತೆಗೆ ನಾವು ಒಂದು ಬ್ಯಾಲೆಟ್ ಪೇಪರ್ ಪ್ರಿಂಟ್ ಮಾಡಿಸಿದ್ದ ಒಂದು ಸಣ್ಣ ಸ್ಟ್ರಿಪ್ ಮಾಡಿಸಿರ್ತೀವಿ. ಆ ಸ್ಟ್ರಿಪ್ ಅನ್ನು ಸಹಿತ ಅವ್ರ ಗಾಡಿಯಾಗ ಹತ್ತು ಮುಂದೆ ಅವ್ರ ಕೈಯಾಗಿ ಸ್ಟ್ರಿಪ್ ಕೊಟ್ಟು ಈ ಸ್ಟ್ರಿಪ್ನಾಗ ಟ್ರೈನಿಂಗ್ ಕೊಡಬೇಕು. ಈ ಸ್ಟ್ರಿಪ್ ನಲ್ಲಿ 6 ಬ್ಯಾಲೆಟ್ ಅದಾವ. ಮೊದಲನೇ ಬ್ಯಾಲೆಟ್ದಾಗ 9, 2ನೇ ಬ್ಯಾಲೆಟ್ದಾಗ 2, 3ನೇ ಬ್ಯಾಲೆಟ್ದಾಗ 1, 4ನೇ ಬ್ಯಾಲೆಟ್ದಾಗ 1, 5ನೇ ಬ್ಯಾಲೆಟ್ದಾಗ 1, 6ನೇ ಬ್ಯಾಲೆಟ್ದಾಗ 1 ಈ ರೀತಿಯಾಗಿರ್ತಕ್ಕಂಥ ಸ್ಟ್ರಿಪ್ ಅನ್ನು ಸಹಿತ ಅವ್ರ ಕಿಶಾಗ ಹಾಕಿ ಕೊಟ್ಟದ್ದಾದ್ರೆ ಅವರು ಅಲ್ಲಿ ಒಳಗಡೆ ಇದನ್ನು ಬಿಡ್ತಾರೆ. ಅಲ್ಲಿ ಬಿಟ್ಟ ನಂತರ ಅಲ್ಲಿ ಅದನ್ನ ಟೇಬಲ್ ಮ್ಯಾಗ ಇಟ್ಟು ಇದ್ರೊಳಗೆ ಯಾವ ಚಿತ್ರ ಅದಾವ ಅಥವಾ ಅಂಕಿ ಅದಾವ ನೋಡ್ಕೊಂಡು ಅದನ್ನ ಮತದಾನ ಮಾಡೋದ್ರ ಮುಖಾಂತರ ಡಬ್ಬಿಯಲ್ಲಿ ಹಾಕಿ ಕೆಲವೊಂದು ಜನ ಏನ್ ಮಾಡ್ತಾರ, ಆ ಕೊಟ್ಟದ್ದನ್ನ ಇದನ್ನ ಅದ್ರ ಒಗಿತಾರೋ ಅದನ್ನ ಡೈರೆಕ್ಟ್ ಕಿಶಾ ಹಾಕ್ತಾರೆ. ಅದಾಗಬಾರ್ದು. ಯಾಕಂದ್ರೆ ಬಹಳ ಸಲ ನೋಡಿದನ್ನ ನಾ ಕೌಂಟಿಂಗ್ ಏಜೆಂಟ್ ಅಂತ ಬಹಳ ಸಲ ಆಗಿದ್ದ. ಬಹಳ ಜನ ಹಿರಿಯರು ಅಥವಾ ಗೊತ್ತಿಲ್ಲದವರು ಇದೇನ್ ಸಾವುಕಾರ ಬಿಡಿದ ಅಂತ ಇದನ್ನ ಹತ್ರ ಹೋಗದ ಅವ್ರು ಕೊಟ್ಟದ ಕಿಶಾ ಹಾಕೊಂಡ್ಬರ್ತಾರೆ. ಅದಾಗಬಾರ್ದು. ಒಂದ್ ಸ್ವಲ್ಪ ಹುಡುಗರು ಅವರಿಗೆ ಮಾರ್ಗದರ್ಶನ ಮಾಡ್ಬೇಕು ಅನ್ನೋದು ಮಾತನ್ನ ಈ ಸಂದರ್ಭ ಹೇಳ್ತಾ ID ಕಾರ್ಡು, ಆಧಾರ್ ಕಾರ್ಡು, ಬೂತ್ ಸ್ಲಿಪ್ ಜೊತೆಗೆ ಇದು ಸ್ಟ್ರಿಪ್ದೊಂದು 6 ಬ್ಯಾಲೆಟ್ ಮಾಹಿತಿ ಅವ್ರ ಕಿಶಾಗ ನೋಡಿ ಅವ್ರ ಗಾಡಿಯಾಗ ಕುಂಡ್ರಿಸಿ ಅವ್ರು ಕರ್ಕೊಂಡು ಹೋಗಿ ಬಹುಶಃ SK ಕಾಲೇಜಲ್ಲೇ ನಿಮ್ಮದು SK ಹೈಸ್ಕೂಲ್ನಾಗ ನಿಮ್ಮ ಮತದಾನ ಬರ್ತದ. ಅಲ್ಲಿ ತಾವು ಹೋಗಿ ಮತದಾನ ಮಾಡೋದು ಬಹುಶಃ ನಿಮ್ಮ ಹುಲ್ಲೊಳ್ಳಿ ಒಂದ ಬೂತ್ ಬರ್ತದೆ. 92, 93 ಅದಾವ. ಯಾಕಂದ್ರೆ ಇವ್ರು 450, 500 ಹೋಟಿ ಒಂದ್ ಬೂತ್ ಆಗ್ತದೆ. ಅದಕ್ಕೆ 1 ಬರ್ತದೆ 2 ಬರ್ತದೆ ಗೊತ್ತಿಲ್ಲ, ಅಲ್ಲಿ ಬರ್ತದೆ. ಅಲ್ಲಿ ತನಕ ಕರ್ಕೊಂಡು ಹೋಗಿ ಅವ್ರಿಗೆ ಮಾರ್ಗದರ್ಶನ ಮಾಡಿ ಮತದಾನ ಮಾಡಿಸಿ ಊಟ ಮಾಡಿಸಿ ಅಲ್ಲಿಂದ ಖಾಡೆ ಪ್ಲಾಟ್ ಅಥವಾ ಈ ಕಡೆ ಮಗ್ಗಿನ ಪ್ಲಾಟ್ದಾಗ ಅದನ್ನ ಊಟ ಮಾಡಿಸ್ತೀವಿ.
ಊಟ ಮಾಡಿಸ್ಕೊಂಡು ಮತ್ತೆ ತಿರುಗಿ ಊರಿಗೆ ತಂದು ಬಿಡುವಂತ ಕೆಲಸ ಆ ಒಬ್ಬ ಯುವಕಂದು 15 ಜನರ ಸೇವೆಯನ್ನ ಮಾರ್ಗದರ್ಶನ ಮಾಡಿ ಮತದಾನ ಹಾಕಿಸಿ ಮತ್ತೆ ಕರಿಗೆ ತಂದು ಅವರು ತಿರುಗಿ ತಂದು ಅವರನ್ನ ಊರಿಗೆ ಬಿಡುವಂತ ಕೆಲಸ ಅವ್ರು ಮಾಡ್ಬೇಕು ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಇವತ್ತು ಏನಾದ್ರೂ ಕೆಲಸಗಳು ಈ ನಮ್ನಿ ಮಳೆ ಚಾರಾಗಿತ್ತು ಮುಂಜಾನೆಯಿಂದ, ಇನ್ನ ನಾಳೆ ನಾಡ್ದ ಏನೈತಿ ನಂಗೆ ಗೊತ್ತಿಲ್ಲ. ಆದ್ರೂ ಸಹಿತ ಇವತ್ತು ಎಲ್ಲರಿಗೂ ನಾವು ವಿನಂತಿಯನ್ನು ಮಾಡ್ತಾ ಇದ್ದಾನೆ, 28ನೇ ತಾರೀಕು ಯಾವಾಗ ಕೆಲಸ ಇಟ್ಕೋಬೇಡ್ರಿ. 28ನೇ ತಾರೀಕು ದಯಮಾಡಿ ತಪ್ಪದೇ ಬಂದು ತಮ್ಮ ಮತದಾನವನ್ನ ದಾನ ಮಾಡುವ ಮುಖಾಂತರ ದಿವಂಗತ ಅಪ್ಪನಗೌಡ ಪಾಟೀಲ್ ಕಟ್ಟಿ ಬೆಳೆಸಿರ್ತಕ್ಕಂಥ ಸಂಸ್ಥೆಯನ್ನು ಉಳಿಸಿ ಬೆಳೆಸುವಂತ ಕೆಲಸ ನಾವು ನೀವು ಕೂಡಿ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತಾ, ವಿಶೇಷವಾಗಿ ಈ ಒಂದು ಚುನಾವಣೆಯಲ್ಲಿ ಕಾರಣದ ಕೈಗಳು ಕೆಲಸ ಮಾಡಕತ್ತಾವ. ಕಾರಣದ ಕೈಗಳು ಕೆಲಸ ಮಾಡಕತ್ತವ್ರು ಅಂತವ್ರು ನಮ್ಮ ತಾಲೂಕಿನಲ್ಲಿ ನಮ್ಮ ತಾಲೂಕ ಸಂಸ್ಕಾರವಾಗಿರ್ತಕ್ಕಂಥ ತಾಲೂಕ. ಇನ್ನೊಬ್ಬರಿಗೆ ಯಾಕಂತ ಅನ್ನಂಗಿಲ್ಲ, ನಾವು ಇನ್ನೊಬ್ಬರ ಬಗ್ಗೆ ಕೇಳಂಗಿಲ್ಲ. ಮತ್ ನಮ್ಮ ಮುಸಾಫರಿ ಬಂದ್ರೆ ನಾವು ಬಿಡುದಿಲ್ಲ. ಅದ್ರ ಬಗ್ಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಇವತ್ತು ನಮ್ಮ ಹುಕ್ಕೇರಿ ತಾಲೂಕ ಸ್ವಾಭಿಮಾನ ಕೂಡತಕ್ಕಂಥ ತಾಲೂಕ. ನಮ್ಮಲ್ಲಿ ಜಾತಿ ಮತ ಪಂಥ ಮೇಲು ಕೀಳು ಮಡೆ ಮೈಲಿಗೆ ಇಲ್ಲದೆ ಇರ್ತಕ್ಕಂಥ ತಾಲೂಕು ಇವತ್ತು ದಿವಸ ನಮ್ಮ ಹುಕ್ಕೇರಿ ತಾಲೂಕು ಅನ್ನೋ ಮಾತನ್ನ ಬಹಳ ಸ್ವಾಭಿಮಾನದ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ನಮ್ಮ ಧರ್ಮಗಳು, ನಮ್ಮ ಆಚಾರ, ನಮ್ಮ ವಿಚಾರದ ನಮ್ಮ ಮನೆ ಕೊಡ್ತೇವೆ. ನಾವು ಹೊರಗೆ ಬಂದ ತಕ್ಷಣ ಎಲ್ಲರೂ ನಾವು ಅರ್ತಾಂಬೆ ಮಕ್ಕಳು, ಹುಕ್ಕೇರಿ ತಾಲೂಕಿನ ಮಕ್ಕಳು ಅನ್ನೋಂಥ ಭಾವನೆ ಇಟ್ಕೊಂಡು ಇಲ್ಲಿವರೆಗೆ ನಾವು ಬಂದಿದ್ದೀವಿ ಅನ್ನೋ ಮಾತನ್ನು ಹೇಳ್ತಾ, ವಿಶೇಷವಾಗಿ ಹೀಗೆ ನಾವು 3 ಕ್ಷೇತ್ರಗಳು ಹೇಳಿ ಎಮ್ಕರ್ಮಡಿ, ಗೋಕಾಕು ಮತ್ತು ಅರಬಾವಿ ಅವ್ರು ಇಲ್ಲಿ ಎಂಟ್ರಿ ಹೊಡ್ಯಾಕತ್ತಾರ. ಇಲ್ಲಿಗೆ ಅವ್ರಿಗೆ ಈ ಇಲೆಕ್ಷನ್ ಇಂಪಾರ್ಟೆನ್ಸ್ ಇಲ್ಲ. ಅವ್ರಿಗಿರೋದು ಮುಂದಿನ MLA ಎಲೆಕ್ಷನ್ ನಲ್ಲಿ ಏನಾದ್ರೂ ನಾವು ಸಾಧಿಸಬೇಕು ಅನ್ನೋ ಪ್ರಯತ್ನವನ್ನು ಮಾಡಕತ್ತಾರ. ಆದ್ರೆ ಹುಕ್ಕೇರಿ ತಾಲೂಕಿನ ಜನ 7 ಗೊತ್ತಿಲ್ಲ, 3 ಇಲ್ಲ, ನಿಮ್ಮಂತವ್ರು ಕರ್ಕೊಂಡು ಈ ನಮ್ಮ ಕ್ಷೇತ್ರದಲ್ಲಿ ಉಳಿಯುವಂತ ಜನ ನಮ್ಮಲ್ಲಿ ಇಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕಂದ್ರೆ ವಿಶೇಷವಾಗಿ ಅವ್ರಿಗೆ ಈಗ ಹೇಳ್ತಿದ್ರು, ಮೊದ್ಲಿಗೆ ಹಿಂದೆ ಓದ್ತಿದ್ವಿ ನಾವು ಪೇಪರ್ದಾಗ ಮನೆಯೊಂದು 3 ಬಾಗಿಲು ಅಂತ ಹೇಳ್ತಿದ್ರು. ಆದ್ರೆ ಇವತ್ತು ಏನಾಗೈತೆ ಅಂದ್ರೆ ಮನೆಯೊಂದು 5 ಬಾಗಿಲು. 5 ಬಾಗಿಲು ಅವ್ರ ಮನೆ ಬಗ್ಗೆ, ಅವ್ರ ಮನೆಗೆ ಅರವಾನಿ ಶಾಸಕ ಒಂದೈತಿ, ಗೋಕಾಕ್ ಶಾಸಕ ಒಂದೈತಿ, ಎಮ್ಕರ್ಮಡಿ ಶಾಸಕ ಒಂದೈತಿ, MLC ಒಂದೈತಿ, MP ಒಂದೈತಿ. 5 ಬಾಗಿಲು ಮನಿ. ರಾತ್ರಿ 12 ಮುಂದೆ ಮೀಟಿಂಗ್ ಚಾಲೂ ಮಾಡ್ತಾರೆ. ಏನಾಯ್ತು, ಎಲ್ಲಿರ್ತು, ನಾವು ಮುಂಜಾನೆ ಯಾವ ಊರಿಗೆ ಹೋಗ್ಬೇಕು, ಯಾವನ್ ಹಾಕ್ಬೇಕು, ಯಾವ ಜಮೀನು ಕಡೆ ಹೊಡಿಬೇಕು, ಯಾವ ಮನೆ ಬಚ್ಕೋಬೇಕು, ಏನ್ ಮಾಡಬೇಕು, ಎಲ್ಲ ಚಾಲು. ಅದಕ್ಕೆ ಆ ಸಂದರ್ಭದಲ್ಲಿ ಇವತ್ತು ದಿವಸ ವಿಶೇಷವಾಗಿ ನಮ್ಮ ಇರ್ತಕ್ಕಂಥ ಜನ ಇಲ್ಲಿ ಬಹಳ ಸಂಸ್ಕಾರವಂತರಿದ್ದೀವಿ ಮತ್ತು ಎಜುಕೇಟೆಡ್ ಇದೀವಿ. ನಾವು ಎಜುಕೇಟೆಡ್ ಇದೀವಿ ಯಾಕಂದ್ರೆ ನಮ್ಮ ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣ ಕೊಡುವಂತದ್ದು ಇವತ್ತು ದಿವಸ ವಿಶೇಷವಾಗಿ ತಾಲೂಕಿನಲ್ಲಿ ಶಿರಗಾಂವ್ ಬಿಟ್ರೆ ಅತಿ ಹೆಚ್ಚಿನ ಶಿಕ್ಷಣ ಇದ್ದದ್ದು ಇವತ್ತು ಹುಲ್ಲೋಳಿ ಗ್ರಾಮದಲ್ಲಿ ಅನ್ನೋ ಮಾತನ್ನು ಸಹಿತ ಆ ನಿಟ್ಟಿನಲ್ಲಿ ತಾವೆಲ್ಲ ಒಂದಾಗಿ ಒಕ್ಕಟ್ಟಿನಿಂದ 450 ಮತಗಳನ್ನ ಆ ದಿವಸ ತಪ್ಪದೆ ಕರ್ಕೊಂಡು ಬಂದು ಮಾರ್ಗದರ್ಶನ ಮಾಡಿ ಅವುಗಳನ್ನ ಮತದಾನ ಮಾಡುವ ಮುಖಾಂತರ ಸ್ವಾಭಿಮಾನ ಪೆಲ್ಲನ್ನ ಪ್ರಚಂಡದಿಂದ ಆಯ್ಕೆ ಮಾಡಿ ತರಬೇಕು. ಇವತ್ತು EB ಪಾಟೀಲ್ ಬರಬೇಕಾಗಿತ್ತು, ಆದ್ರೆ ಆ ಪಟಾಕ್ಷ ಏನ್ ನೀವು ಹಾರಿಸ್ತಿರ್ಲ ಅದರಿಂದ ಅವ್ರಿಗೆ ಇವತ್ತು ದಿವಸ ನಿಮೋನಿಯಾ ಆಗೋದ್ ಮುಖಾಂತರ 3-4 ದಿವಸ ಈಗ ನಾ ತಿರುಗಾಡಕ 1.5 ತಿಂಗಳಾಯ್ತು. ಅವ್ರು ಒಂದು 10-12 ದಿವಸ ಬಂದಿದ್ರು. ಅವಾಗ ಬಂದಾಗ ಅವ್ರಿಗೆ ಹೇಳಿ ನಾನು ಇರ್ಲಿ ಊರಾಗ ಬ್ಯಾಡ್ರಿ, ಇಳಿದು ಬ್ಯಾಡ ಅಂದ್ರು ಸಹಿತ ಇಳಿದು ಕೂಡ ನೀವು ಹೆಂಗ್ ಪಟಾಕ್ಷಿ ಹಾರಿಸಿದ ಪಟಾಕಿ ನಾವು ಗಂಟ್ಲ ಮಾತಾಡಿ ಒಣಗಿರ್ತೈತಿ. ಅದೇನು ಪಟಾಕ್ಷಿ ಹಾರಿಸಿದ ಬಗೆ ಇರ್ತೈತಿ, ಅದು ನೇರವಾಗಿ ಹೋಗಿ ಗಂಟ್ಲಾಗ ಸಿಗ್ತದೆ. ನಮ್ಮ ಮುಂದಿನ ಫಂಕ್ಷನ್ ನಾವು ಮಾತಾಡಕ ಬರುದಿಲ್ಲ. ಅಲ್ಲಿ ಆರ್ತಿದಾವ ಅಂತ ಹೇಳ್ತೀರಿ, ಏನ ಮಾಡಿ ಹೇಳ್ತಾರೆ, ಆರ್ತಿ ಎಲ್ಲ ಕಡೆ ಇರುತ್ತಾವ. ಮನ್ಯಾಗ ಆರ್ತಿ ಹೋಗಿ ನಮಸ್ಕಾರ ಯಾರು ಮಾಡಿದಿರಿ ಸುಳ್ಳ ಮುಂದೆ ನಮ್ಮನ್ನ ಇಳಿಸುವ ಏನು ಹಾಡ ನಾವು ನಿಮ್ಮ 10 ಪಟ್ಟು ಹಾಕ್ಬಿಡ್ಸೋ ಮಗ ನಾನು ಆರ್ತಿ ಹೆಸರು ಪಟಾಕ್ಷಿ ಹೋಗಿ ಹೆಚ್ಚಾಗತ್ತಾರ. ಗಣಪಾಡಿ ಹೇಳತ್ತಾರ ಗಂಡಾಪಡಿ ಪಟಾಕ್ಷಿ ಅದಪ್ಪ ಹೊಗಿ ಒಳಗೆ ಹೋಗ್ತೈತಿ ಬ್ಯಾಡ ಅಂತ ಹೇಳಿದ್ರು ಆರ್ತಿ ಸೌಕರ್ಯ ಹಿಡಿಯತ್ತೋ ಯಾವ ಬಂದ ಮನ್ಯಾಗ ಆರ್ತಿ ಖಾಯಂ ಮುಂದಿದ್ರು ಚೈತಾಕೈದು ಒಮ್ಮೆ ನಮಸ್ಕಾರ ಮಾಡಿದ್ರಿ ಯಾರ ಮತ್ ನಮ್ಮನ್ಯಾಗ ಕೇಳ್ಸಕ್ ಹೋಗ್ತೀರಿ. ಅಲ್ಲ, ಸದ್ಭಕ್ತಿ ಭಕ್ತಿ ಮನುಷ್ಯನಾಗ ಬೇಕು, ತೋರುದಕ್ಕೆ ಬೇಡ. ಮನುಷ್ಯನ ಭಕ್ತಿ ಬೇಕು, ತೋರುದಕ್ಕೆ ಬೇಡ. ಅದಕ್ಕೆ ನಾನು ನೇರವಾಗಿ ಬಂದು ದುರ್ಗಾ ಮಾತಾ ದರ್ಶನ ತಗೊಂಡು ಬಸವಣ್ಣ ದರ್ಶನ ತಗೊಂಡು ಈ ಕಾರ್ಯಕ್ರಮ ಬಂದಿದ್ದೀನಿ. ಯಾಕಂದ್ರೆ ಇನ್ನೂ 3 ಹಳ್ಳಿಗಳಿಗೆ ಹೋಗ್ಬೇಕು. 1.5 ತಿಂಗಳಿಂದ ಒಬ್ಬ ಹೋದರಾಗತ್ತ. ಈಗ ಇವತ್ತು EB ಪಾಟೀಲ್ಗೆ ಮೈಯಾಗ ಹುಷಾರಾಗಿಲ್ಲ, ಅಂದ್ರೆ ಸಾಕಷ್ಟು ಹುಷಾರಾಗಿದ್ದಾರೆ. ಅಂದ್ರೆ ಇನ್ನೂ ಜ್ವರ ಅದಾವ. 77 ವಯಸ್ಸ ಅಂದ್ಕೊಂಡು ನಾನೇ ಇಲ್ಲ ಇನ್ನೊಂದು 2 ದಿವಸ ನೀವು ರೆಸ್ಟ್ ಮಾಡ್ರಿ, ನಾನು ತಿರುಗಾಡ್ತಾನೆ, ಚುನಾವಣೆ ದಿವಸ ಬೇಕಾದ್ರೆ ಬರ್ರಿ ಅನ್ನೋದು ಮಾತನ್ನ ಸಹಿತ ಅವ್ರ ಗಮನಕ್ಕೆ ತಂದಿದ್ದಾರೆ. ದಯಮಾಡಿ ಇಂಥ ಚುನಾವಣೆ ಸಂದರ್ಭದಲ್ಲಿ ಶಾಲಾ ಮಾಲಿ ಅವ್ರನ್ನ ಇವನ್ನ ಕಾರ್ಯಕ್ರಮ ಇಟ್ಕೊಳ್ದನ ನೇರಿಗೆ ಬಂದು ದೇವ್ರಿಗೆ ನಮಸ್ಕಾರ ಮಾಡಿ ಚುನಾವಣಾ ಭಾಷಣ ಮಾಡಿ ಮುಂದಿನ ಊರಿಗೆ ಹೋಗಕ್ಕೆ ಅನುಕೂಲ ಮಾಡಿಕೊಟ್ರೆ ನಿಮಗೂ ಚಲೋ, ನಮಗೂ ಚಲೋ. ಪಾಪ ಮುಂದಿನ ಊರಾಗ ಜನನು ನಿಮ್ಮಂಗೆ ಕಾಯ್ತಾರೆ. ಅವೆಲ್ಲದಕ್ಕೂ ಬರುವಂತ ಮಾಡಿ ನಮ್ಮಷ್ಟು ನಾವು ಬದಲಾವಣೆಯನ್ನು ನಾವು ಮಾಡ್ಕೋಬೇಕಂತ
ಮೊದಲ ಬದಲಾವಣೆ ಜಗದ ಬದಲಾವಣೆ, ಜಗತ್ತು ಹೆಂಗೆ ಬದಲಾಗ್ತದೆ ಹಂಗೆ ನಾವು ಬದಲಾಗುವಂತ ಒಂದು ವ್ಯವಸ್ಥೆ ನಮ್ಮದಾಗಬೇಕಾಗ್ತದೆ ಅನ್ನೋ ಮಾತನ್ನ ಈ ಸದನ ಹೇಳ್ತಾ, ಇದು ವಿಶೇಷವಾಗಿ ಒಬ್ಬ ಈ ಭಾಗದ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಸಾಕಷ್ಟು ಸಲ ನಿಮ್ಮ ಊರಿಗೆ ಬಂದರೂ ಸಹಿತ ನಮ್ಮ ತಾಲೂಕಿನ ಒಂದು ಕೂಸು ಅವ್ರಿಗೆ ಹೋಗಿ ಸಿಕ್ಕಿಲ್ಲ ಅನ್ನೋದು ಇವತ್ತಿನ ದಿವಸ ಬಹಳ ಸ್ವಾಭಿಮಾನ. ಯಾಕಂದ್ರೆ ಅವ್ರದ್ದು ಇತಿಹಾಸ, ಅವ್ರ ಘನಕಾರ್ಯ ಎಲ್ಲ ಗೊತ್ತದಾವ್. ನಿನ್ನೆ ನಾ ಹೋಗಿನಿ ಬೆಲ್ಲಿ ಬುಗುಟಿ ಅಲ್ಲೂರ್ಗೆ ಹೋಗಿನಿ ನಾನು, ಮಹಾರಾಷ್ಟ್ರ ನಮ್ಮ ಕೊನೆಹಳ್ಳಿ ಹುಕ್ಕೇರಿ ಮತಕ್ಷೇತ್ರದ ಕೊನೆಹಳ್ಳಿ ಬುಗುಟಿ ಅಲ್ಲೂರ್ಗೆ ಹೋಗಿನಿ. ಅಲ್ಲಿ ಹೋದಾಗ ಒಬ್ರು ಅಂದ್ರು, ಏನ್ರಿ ಅವ್ನು 3-4 ಸಲ ಬಂದು ಹೋದ, ನೀವು ಇದೇ ಬರಾಕತ್ತೀರಿ ಅಂತಂದ. ಯಾವ ಬಂದಿದ್ದ 4 ಸಲ ಕೇಳಿ, ಮಂತ್ರಿ ಬಂದಿದ್ದ ಅಂದ. ಯಾಕೆ ಬಂದಿದ್ದ ಏನ್ ಬಂದಿದ್ದ ಕೇಳಿ. ಇಲ್ಲ ಅವ್ರೇನು ಇಲ್ಲಿ ಮಂದಿ ಯಾರು ಇರ್ಲಿಕ್ಕಿರಿ, ಅವರ ತಮ್ಮ ಗಾಡಿ ಒಂದು 4 ಗಾಡಿ ಹಚ್ಕೊಂಡು ಅವ್ರವ್ರ ಬಂದ್ರು, ಅವ್ರವ್ರು ತಿರುಗಾಡ್ರು. ಆ ಕಡೆ ನಿಪ್ಪಾಣಿ ಕಡೆ ಬರ್ತಿರು, ಮತ್ತ ಗಡಿಂಗ್ ರಸ್ತಕ್ಕ ಹೋಗ್ತರು, ಅಲ್ಲಿಂದ ಮತ್ತೆ ಈ ಕಡೆ ಬರ್ತಿರು, ನಿಪ್ಪಾಣಿ ತಗ ಹೋಗ್ತರು, ಮತ್ತೆ ತಿರುಗಿ ಬರ್ತಿರು. ಜಬರ್ಸೋಳ ಮಗನ ಇನ್ನ ಅವ್ರು ಬಂದದ್ದು ಅದನ್ನ ನಿಮ್ ಹೋಟಿ ಕೆಳಕ್ ಬಂದಿಲ್ಲ ಅವ್ರು. ಈ ಗೋವಾ ಹೈವೇ ಮ್ಯಾಗ ಯಾರು ಹೊಲಗಳು ಚಲೋ ಅದಾವು, ಯಾವ ಬರ್ಸ್ಕೋಬೇಕು ಅನ್ನೋದು ವಿಚಾರ ಮಾಡಿ ಹೋಟಿ ಕೆಳಕ್ ಅದು ಬಂದಿಲ್ಲ ಅವ್ರ. ಈ ಗೋವಾ ಹೈವೇ ಏನೈತಿ, ಕರ್ನಾಟಕ ಗೋವಾ ಹೈವೇದ ಆಜು ಬಾಜು ಯಾವ ಜಮೀನ್ ಚಲೋ ಅದಾವು, ಯಾವನ್ ಬರ್ಸ್ಕೋಬೇಕು ಯಾವನ್ ಬರ್ಸ್ಕೋಬಾರ್ದು ಅನ್ನೋದು ಪ್ಲಾನ್ ಮಾಡೋ ಸಲಾಗಿ 4 ಟ್ರಿಪ್ ಕೊಡ್ತಾರೋ. ಯಾಕಂದ್ರೆ ಇವತ್ತಿಗೆ ನಮ್ಮಲ್ಲಿ ಇಲ್ಲಿ ಹೊನ್ನಪ್ಪ ನೂಲಿ ಅವರು ಶಾಸಕರಾಗಿದ್ರು. ಅದರ ನಂತರ ಇವತ್ತು AB ದೇಸಾಯಿ ಅವರು ಶಾಸಕರಾಗಿದ್ರು, ಎಲಿ ಮುನ್ನೋಳಿ ಅವರು, ಈ ಹೊನ್ನಪ್ಪ ನೂಲಿ ಹುಕ್ಕೇರಿ ಅವರು, AB ದೇಸಾಯಿ ಅವರು, ಎಲಿ ಮುನ್ನೋಳಿ ಅವರು, ಅದರ ಮಹಾಜನ್ ಶೆಟ್ಟರು ಪಾಶ್ಚಾತ್ಯರು, ಆಮೇಲೆ ವಿಶ್ವನಾಥ್ ಕತ್ತಿಯವರು ಬೆಲ್ಲದ ಬಗೆಯವರು, ಅದ್ರ ನಂತರ 8 ಸಲ ಉಮೇಶ್ ಕತ್ತಿ. ಈಗ ನಾವು ನೋಡಿ ಶಾಸಕರಾಗಿದ್ದು ಇವ ನಿಖಿಲ್ ಕತ್ತಿಯವ್ರಿಗೆ 6ನೇದ. ಈ 6 ಮಂದಿ ಶಾಸಕರ ಯಾರ ಒಬ್ಬರ 1 ಗುಂಟೆ ಯಾರ್ದಾರ ಬರ್ಸ್ಕೊಂಡಿದ್ರು, ಮನೆ ಬರ್ಸ್ಕೊಂಡಿದ್ರು, ಹೊಲ ಬರ್ಸ್ಕೊಂಡಿದ್ರು, ಏನೂ ಮಾಡಿಲ್ಲ. ಆದ್ರೆ ಅವ್ರದ್ದು ಹಂಗ ಕಲ್ಚರ್ ಐತಿ. ಅವ್ರದ್ದು ಹೆಂಗೈತಿ, ನಾವು ಬೆಳಿಬಾರ್ದು, ನಮ್ಮನ್ನು ಹುಗುದು ನಮ್ಮ ತಲೆ ಮ್ಯಾಗ ಅವ್ರು ನಿತ್ಯ ಮಂತ್ರ ಅನ್ನೋ ಮಕ್ಕಳು. ಆ ಒಂದು ಪರಿಸ್ಥಿತಿಗೆ ಇವತ್ತು ನಮ್ಮ ಈ ರಾಜಕಾರಣ ಈ ಒಂದು ಹಂತಕ್ಕೆ ಬಂದು ನಿಂತದೆ. ಅದಕ್ಕೆ ದಯಮಾಡಿ ನಾವು ಊರಾಗಿದ್ದಂತ ನಾವು ಸಹಿತ ಬಹಳ ಎಚ್ಚರಿಕೆಯಿಂದಿರ್ಬೇಕು. ಯಾವ ಪರಿಸ್ಥಿತಿಗಳು ಯಾವಾಗ ಬರ್ತಾವ ಅನ್ನೋದನ್ನ ಗಮನದಾಗ ಇಟ್ಕೊಂಡು, ಒಮ್ಮೆ ಅವ್ರಿಗೆ ಮನ್ಯಾಗ ಒಳಗೆ ಬರಾಕ ಏನ್ರ ಹದಿ ಕೊಟ್ರಿ ಅಂದ್ರ ನಿಮ್ಮ ಮನಿ ಹಂಚ ತೆಗೆದು ನಿಮ್ಮ ಮನಿ ಮಾರುತಕ ನಿಮ್ಮನ್ನು ಬಿಡುದ್ರು. ಅದಕ್ಕೆ ದಯಮಾಡಿ ನಮ್ಮ ಏನೋ ವೈಯಕ್ತಿಕ, ನಮ್ಮ ಉಗುಳ ನೆಗಡಿ ಕೆಮ್ಮ ನಮ್ಮ ವೈಯಕ್ತಿಕ ಇರ್ತಾವ. ಸೀಮಿ ನ್ಯಾಯ, ಹೊಲದ ನ್ಯಾಯ, ವಾಟ್ನಿ ನ್ಯಾಯ, ಬೆಳಕು ಬರುವತ್ತು, ಗಾಳಿ ಬರುವತ್ತು, ಹಾದಿ ನ್ಯಾಯ ಏನ್ರ ಇರ್ತಾವ. ಆದ್ರೆ ಇಂಥ ಚುನಾವಣೆಗಳಲ್ಲಿ ಅವನ ದಂಡಿಗಿಟ್ಟು ಎಲ್ಲರೂ ಒಂದಾಗೋದ್ರ ಮುಖಾಂತರ ನಮ್ಮ ತಾಲೂಕಿನ ಸ್ವಾಭಿಮಾನ, ನಮ್ಮ ತಾಲೂಕಿನ ಸಂಘ ಸಂಸ್ಥೆಗಳನ್ನು ಉಳಿಸ್ಕೊಂಡು ಹೋಗಬೇಕಾದ ಕೆಲಸ ನೀವೆಲ್ಲ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇಲ್ಲಿ ಇರ್ತಕ್ಕಂಥ ಇಂತಹ ಚುನಾವಣೆಗಳ ಸಂದರ್ಭದಲ್ಲಿ ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲಾ ಸಮಾಜದ ಯುವಕರು ಕೆಲಸ ಮಾಡೋದ್ರ ಮುಖಾಂತರ ಆ ಸಂಸ್ಥೆಗೆ ಒಂದು ದೊಡ್ಡ ಆಶೀರ್ವಾದ ರೂಪದಲ್ಲಿ ನಾವು ನಿಲ್ಲಬೇಕು, ಆಶೀರ್ವಾದ ಮಾಡಬೇಕು ಅನ್ನೋದು ಮಾತನ್ನು ಈ ಸಂದರ್ಭ ಹೇಳ್ತಾ, ಬರುವಂತಹ ದಿನಮಾನಗಳಲ್ಲಿ ನಾವು ಈ ಒಂದು ಚುನಾವಣೆ ವ್ಯವಸ್ಥಿತವಾಗಿ ನಡೆದಂತಹ ಸಂದರ್ಭದಲ್ಲಿ ಈಗಾಗಲೇ ಸಾಕಷ್ಟು TCಗಳನ್ನ ನೀವು ಏನ್ ಬೇಕು ಹೇಳಿದ್ರೆ ಎಲ್ಲ ಮಾಡಿ ಕೊಟ್ಟಿದ್ದಾನೆ ನಾನು ಗಮನಕ್ಕಿದ್ದಾಗಲೇ. ಆದ್ರೆ ಇನ್ನೂ ಸಹಿತ ತಮ್ಗೆ ಏನ್ ಬೇಕೋ ಅವನ್ನೆಲ್ಲ ಮಾಡಿಕೊಡುವಂತ ವ್ಯವಸ್ಥೆ ಜೊತೆಗೆ ಬರುವ ಡಿಸೆಂಬರ್ ಜನವರಿ ಒಳಗ ಇಡೀ ತಾಲೂಕಿನಲ್ಲಿರ್ತಕ್ಕಂಥ 18,000 ಮನೆಗಳಿಗೆ ನಿರಂತರ ಜ್ಯೋತಿನೂ ಸಹಿತ ಕೊಡುವಂತ ವ್ಯವಸ್ಥೆ ಮಾಡ್ತೀರಿ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳ್ತಾರೆ. ಮತ್ತೆ ಯಾರ ಕಡೆ ಅವ್ರು ರೊಕ್ಕ ತುಂಬಿಸ್ಕೊಂಡು ಕರೆಂಟ್ ಕೊಟ್ಟಿದ್ದಾರೆ, ಆ ರೊಕ್ಕನವ್ರು ತಿರುಗಿ ಕೊಡುವ ವ್ಯವಸ್ಥೆ ನಾ ಮಾಡಿಸ್ತಾನೆ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ನಾವು ಈ ಒಂದು ಕಾರ್ಯಕ್ರಮ ಬಹುಶಃ ಇದನ್ನ ನಾವು ಮಧ್ಯಾಹ್ನದಾಗ ಮುಗಿಸಬಹುದಾಗಿತ್ತು. ಆದ್ರೆ ಪುಂಡ್ಲಿಕ್ ಚೌಗಲ ಅವರು ಇದನ್ನೆಲ್ಲ ಟಿಪ್ಪಿ ಹಾಕಿದ್ದಾರೆ. ನೀವೆಲ್ಲ ಕೂಡ ಸಂಜೆ ಮುಂದೆ ಬೇಕು ಅಂದ್ಕೂಡ ಅವ್ನು ಹಿಂಗೆ ಸುತ್ತ ಹಾಕಿತ್ತ ನಮ್ಮನ್ನ ಇಲ್ಲಿ ಬಿಟ್ಟಿದ. ನನಗೆಲ್ಲ ಗೊತ್ತಾಗ್ತದೆ ಅವ್ರ ಕೈಯಾಗ ನಾವು ಬೆಳೆದವ್, ನಾನು ಹೆಡ್ ಮಾಸ್ತರ್ ಅವರ, ಪುಂಡ್ಲಿಕ್ ಚೌಗಲ ಅವರ ನನ್ನ ಹೆಡ್ ಮಾಸ್ತರ್, ಅವ್ರ ಕೈಯಾಗ ಬೆಳೆದವ. ಯಾಕಂದ್ರೆ ಹುಲ್ಲೋಳಿ ಹೇಟಿಗೆ ಬಂದ ಕೂಡಲೇ ಮುಂದೆ ಬೆಳಿವಿ ಶರಾಪುರ ಹೊಂಟದ. ನಾ ಇಲ್ಲೇ ಹುಲ್ಲೋಳಿ ಐತಿಲ್ಲ, ಹುಲ್ಲೋಳಿ ಹೇಟಿ ಆದ್ಮೇಲೆ ಹುಲ್ಲೋಳಿ ಹೋಗ್ಕೊಂಡ್ರು ಅಂತ ಇಲ್ರಿ ಟಿಪ್ಪಿ ಆಗಿಲ್ಲ. ಶೇಲಾಪುರ್, ಬೆಳಿವಿ, ಶಿರಟ್ಟಿ ಕೇಡಿ, ಶಿರಟ್ಟಿ ಬಿಕೆ, ಸಾರಾಪುರ್ ಮುಗಿಸಿ ನೀವೆಲ್ಲ ಹೇಳಿರ್ಬೇಕು ಸಂಜೆ ಮುಂದೆ ಮಗನ್ ಕರ್ಕೊಂಬ ಅಂತ ಹೇಳಿ ಸಂಜೆ ಮುಂದೆ ಹಾಕಿ ಬಿಟ್ಟಿದಾರ ಅವ್ರ. ಆದ್ರೂ ಸಹಿತ ನೀವೆಲ್ಲ ಇಷ್ಟೊಂದು ಜನ ಇದ್ದಾಗ ಬಂದು ಕುಂತಿದನು, ಮಾತಾಡಿದನು, ನಾವು ಮಾತಾಡಿದೆಲ್ಲ ಅರ್ಥ ಮಾಡ್ಕೊಂಡು ತಿಳ್ಕೊಂಡಿದನು. ಬರುವಂತದ್ದು ಏನ್ ಮಾಡಿದ್ರೆ ಎಲ್ಲರೂ ಒಂದಾಗಿ ಒಕ್ಕಟ್ಟು ಮುಖಾಂತರ 450ರಲ್ಲಿ ನಮಗೆ 425ಕ್ಕೂ ಹೆಚ್ಚು ಮತ ನೀವು ನಮ್ಗೆ ಕೊಡ್ಬೇಕಂತ ಆಗ್ರಹಪೂರ್ವಕವಾಗಿ ಮತ್ತೆ ಅವರೆಲ್ಲ ಬಂದು ಹೇಳ್ತಾರೆ ನಾವು ಪುಗಟ ತೆಗಿತೀವಿ ಅಂತ ಹೇಳಿದಾರ್ಥ.
ಸೆಕ್ರೆಟರಿ ಇದ್ದಾನ ಅಲ್ಗುರಿ ಈಗ ನೀವು ಮಾಡ್ತಾ ಇದ್ರಲ್ಲ ನಾ ಮಾಡೋರು ಅಲ್ಲಿ ಅವನ ಕೇಳು ಮುಖಂಡ ತುಂಬಿ ತೆಗಿತಾನಂದಾರ ಒಂದ್ ಈ ವರ್ಷ ಒಂದು ಟ್ರಯಲ್ ಮಾಡೋಣ ನೋಡ್ರು ಅವ್ನು ಟ್ರಯಲ್ ಬೇಡ ಯಾಕಂದ್ರ ಇದು ಬಹುಶಃ ಬಿಡಪ್ಪ ಈ ಒಂದು ವ್ಯವಸ್ಥೆ ಹುಕ್ಕೇರಿ ತಾಲೂಕಿನ ಒಂದು ಹೇಳಬಾರ್ದು. ಯಾಕಂದ್ರೆ ಹುಕ್ಕೇರಿ ತಾಲೂಕಿನ ಜನ 9 ತಿಂಗಳು 9 ದಿವಸ 9 ಮಿನಿಟ್ 9 ಸೆಕೆಂಡ್ ತಗೊಂಡ ನಾವು ಹುಟ್ಟಿದ್ವಿ ಎಲ್ಲರೂ. ನಾವು ಪುಕಟ ತುಂಬ್ತಾನು ತೆಗಿತಾನ ನನಗೆಲ್ಲ ಗೊತ್ತೈತಿ. ಈಗ ಸದ್ಯ ಗೋಕಾಕ, ಇವತ್ತು ಖಾನಾಪುರ, ಇವತ್ತು ಸೌದತ್ತಿ ಭಾಗದಾಗ ನೀವು ಎಷ್ಟು ಬೆಡ್ಡಿ ತಗೋತೀರಿ ಅನ್ನೋದು ಕಂಪ್ಲೀಟ್ ಜಗತ್ತಿಗೆ ಗೊತ್ತೈತಿ. ಅಂತ ಮೂರ್ಖರು ನಾವಲ್ಲ. ನಮ್ ತಾಕತ್ತು ದೇವ್ರು ಕೊಟ್ಟಾನ. ನಮ್ಗೆ ಹೆಂಗ್ ನೀಗ್ತೈತೆ ಹೆಂಗ್ ನಾವು ಮಾಡ್ಕೊಂಡು ಹೋಗುವಂತ ವ್ಯವಸ್ಥೆ ಮಾಡ್ತೀವಿ. ನಮ್ಮಲ್ಲಿ ಸಾಲ ತೆಗಿಯುವಂತ ವ್ಯವಸ್ಥೆ ನೀವೇನ ತಿರುಗಿ ಕಳಿಸುವಾಗ ಹೋಗಬೇಡ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಬರುವಂತ ರವಿವಾರ ದಿವಸ ಎಲ್ಲರೂ ಬಂದು ಮತದಾನ ಮಾಡಿ ಸ್ವಾಭಿಮಾನ ಪೆನಲ್ ಅನ್ನ ಪ್ರಚಂಡ ಬಹುಮತ ಆಯ್ಕೆ ಮಾಡಿಕೊಟ್ಟು ಆಶೀರ್ವಾದ ಮಾಡ್ರಿ ಅಂತ ಮತ್ತೊಮ್ಮೆ ತಮ್ಮೆಲ್ಲರಿಗೆ ವಂದನೆಗಳನ್ನ ಸಲ್ಲಿಸಿ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮಾಡ್ತಾ ಇರ್ತಿರಲ್ಲ ಸೊಸೈಟಿಯಾಗ್ರಿ ಗೊತ್ತಬೇಕಲ್ಲ. ನಾನು 15 ವರ್ಷ ಮಾಡಿದ್ರೆ ಪುಕಟ್ ಅಂತಂದ್ರಿ. ಇಲ್ಲಿಯವರೆಗೆ ದಿವಂಗತ ಉಮೇಶಣ್ಣ ಕತ್ತೆಯವರು ಹಾಗೂ ರಮೇಶಣ್ಣ ಕತ್ತೆಯವರು ಈ ಭಾಗದ ಹಿರಿಯರಾದ ಎ ಪಾಟೀಲ್ ಅವರು ಹಾಕಿಕೊಟ್ಟಂತ ಮಾರ್ಗದರ್ಶನದಲ್ಲಿ ಅವತ್ತು ಈ ನಮ್ಮ ತಾಲೂಕಿನ ಮಂದಿ ನಡ್ಕೊಂಡು ಬಂದದ. ಅದೇ ರೀತಿಯಾಗಿ ಈಗೂ ಸಹಿತ ಗ್ರಾಮದ ಹಿರಿಯರು, ಯುವಕರು, ಈ ಗ್ರಾಮದ ತಾಯಂದಿರು ಎಲ್ಲರೂ ಸೇರಿ ರಮೇಶಣ್ಣ ಕತ್ತೆಯವ್ರದ್ದು ಹಾಗೂ ನಿಖಿಲಣ್ಣ ಕತ್ತೆಯವ್ರದ್ದು ಎ ಬಿ ಪಾಟೀಲ್ ಕೈಯನ್ನು ಬಲಪಡಿಸೋಣ. ಅವರು ನಿಲ್ಲಿಸಿದಂತಹ ಒಂದು ಸ್ವಾಭಿಮಾನ ಪೆನಲವನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತರೋಣ. ಅವ್ರು ಹೇಳಿದಂತ ಮಾರ್ಗದರ್ಶನ ನಾವೆಲ್ಲರೂ ನಡ್ಕೋತೇವೆ ಅನ್ನುವಂತ ಮಾತನ್ನು ತಮ್ಮೆಲ್ಲರ ಪರವಾಗಿ ಭರವಸೆ ನೀಡಿ ನನ್ನ 2 ಮಾತುಗಳನ್ನು ಮುಗಿಸಿ ಮತ್ತೊಮ್ಮೆ ರಮೇಶಣ್ಣ ಕತ್ತೆಯವರಿಗೆ ನಮ್ಮ ಗ್ರಾಮದ ಪರವಾಗಿ ಅನಂತ ನಮಸ್ಕಾರವನ್ನು ಸಲ್ಲಿಸಿ